ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ದೇಶಕ್ಕೆ ಸಾಕಷ್ಟು ಮಹಿಳೆಯರ ಸಾಧನೆ ಮತ್ತು ಅವರ ತ್ಯಾಗ, ಕೊಡುಗೆ, ಸೇವೆ ಅಪಾರವಾಗಿದೆ. ಮಹಿಳೆಯರು ಶಿಕ್ಷಣವಂತರಾಗಬೇಕು ಅಂತ ಪಂಚಮಸಾಲಿ ಸಮಾಜದ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ಸುಮಂಗಲ ಹಂಚಿನಾಳ್ ಹೇಳಿದ್ದಾರೆ. ಪಟ್ಟಣದ ಶಿಕ್ಷಕರ ಪತ್ತಿನ ಸಹಕಾರ ಸಂಘದ ಗುರುಭವನದಲ್ಲಿ ಗುರುವಾರ ತಾಲೂಕು ವೀರಶೈವ ಲಿಂಗಾಯತ ಮಹಿಳಾ ಪಂಚಮಸಾಲಿ ಸಮಾಜದ ಮೇಲೆ ವತಿಯಿಂದ ಹಮ್ಮಿಕೊಂಡಿದ್ದ ವಿಶ್ವ ಮಹಿಳಾ ದಿನಾಚರಣೆ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಮಾತನಾಡಿದರು. ದೇಶದ ಸ್ವಾತಂತ್ರ್ಯಕ್ಕಾಗಿ ಚೆನ್ನಮ್ಮ ಅವರ ಹೋರಾಟ ಸಮಾಜದ ಮಹಿಳೆಯರಿಗೆ ಬಹುದೊಡ್ಡ ಪ್ರೇರಣೆಯಾಗಲಿದೆ. ಅನ್ಯಾಯದ ವಿರುದ್ಧ ಹೋರಾಡಲು ಮುಂದೆ ಬರಬೇಕು. ದೌರ್ಜನ್ಯ, ಹಿಂಸೆ ಬಗ್ಗೆ ಜಾಗೃತರಾಗಬೇಕು. ಸಮಾಜದ ಮುಖ್ಯ ವಾಹಿನಿಗೆ ಬರುವ ಪ್ರಯತ್ನ ಮಹಿಳೆಯರಲ್ಲಿ ಬರಬೇಕು. ಸಾಕಷ್ಟು ಮಹಿಳೆಯರು ಸಾಧನೆ ನಮಗೆಲ್ಲ ದಾರಿದೀಪವಾಗಿದೆ ಎಂದಿದ್ದಾರೆ. ತಾಲೂಕು ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜದ ಮಹಿಳಾ ಘಟಕದ ಅಧ್ಯಕ್ಷೆ ಗೀತಾ ರಾಜಶೇಖರ್ ನಿಂಗೋಜಿ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿ, ತಾಲೂಕು ಮಹಿಳಾ ಘಟಕದಿಂದ ಮಹಿಳಾ ದಿನಾಚರಣೆ ಆಚರಣೆ ಮಾಡುವುದರ ಮುಖೇನ ಸಮಾಜದ ಮಹಿಳೆಯರಲ್ಲಿ ಶಕ್ತಿ ತುಂಬುವ ಕಾರ್ಯವನ್ನ ಮಾಡಲಾಗಿದೆ. ಸಮಾಜದ ಸಂಘಟನೆಗೆ ಎಲ್ಲರೂ ಕೂಡ ಕೈ ಜೋಡಿಸಬೇಕು ಅಂದಾಗ ನಮ್ಮನ್ನು ಸಮಾಜದಲ್ಲಿ ಗುರುತಿಸಲು ಸಾಧ್ಯವಿದೆ ಎಂದಿದ್ದಾರೆ. ಚಿಕಾಗೋ ನಗರದಲ್ಲಿ 1908ರಲ್ಲಿ ಅನೇಕ ಮಹಿಳೆಯರು ಅನೇಕ ವರ್ಷಗಳ ಕಾಲ ಮಾಡಿದ ಹೋರಾಟದ ಫಲಶ್ರುತಿಯೇ ಈ ಮಹಿಳಾ ದಿನಾಚರಣೆ. ಲಿಂಗ ಸಮಾನತೆಗಾಗಿ, ಒಂದು ಮತದಾನದ ಹಕ್ಕಿಗಾಗಿ ಹಾಗೂ ಸಮಾನ ವೇತನಕ್ಕಾಗಿ ಆ ಮಹಿಳೆಯರು ನಡೆಸಿದ ಹೋರಾಟಕ್ಕೆ ಕೊನೆಗೂ ಮಡಿದಂತ ವಿಶ್ವಸಂಸ್ಥೆ 1975ರಲ್ಲಿ ಮಾರ್ಚ್ 8 ಮಹಿಳಾ ದಿನಾಚರಣೆಯನ್ನಾಗಿ ಘೋಷಿಸಿತು. ಅಂದಿನಿಂದ ಇಂದಿನವರೆಗೂ ಈ ಆಚರಣೆ ನಡೀತಾ ಬರ್ತಾ ಇದೆ. ಆದರೆ ಇದು ಕೇವಲ ಒಂದು ದಿನದ ಆಚರಣೆ ಆಗಬಾರದು, ಇದು ದಿನನಿತ್ಯದ ಆಚರಣೆ ಆಗಬೇಕು. ಈ ಆಚರಣೆ ಒಂದು ಉದ್ದೇಶ ಅಂದ್ರೆ ಮಹಿಳೆಯರಲ್ಲಿ ಅಂತಹ ಹಾಗೂ ಅವರು ಜಾಗೃತಗೊಂಡು ಅವರು ಪ್ರಬಲರಾಗುವಂತಹ ಒಂದು ಪ್ರತಿನಿತ್ಯದ ಒಂದು ಪ್ರಕ್ರಿಯೆ ಆಗಬೇಕು. ಒಂದು ಎಲ್ಲ ಕ್ಷೇತ್ರದಲ್ಲಿಯೂ ಮಹಿಳೆಯರು ಅನುಭವಿಸುತ್ತಿರುವ ಒಂದು ದೌರ್ಜನ್ಯ, ತೊಂದರೆ, ತಾರತಮ್ಯಕ್ಕೆ ಧ್ವನಿಯಾಗಬೇಕು. ಇದು ಎಲ್ಲರಿಗಾಗಿ, ಎಲ್ಲರ ಒಂದು ಉಜ್ವಲ ಭವಿಷ್ಯಕ್ಕಾಗಿ ಸದಾ ಶ್ರಮಿಸುತ್ತಿರುವ ಸ್ತ್ರೀ ಕುಲಕ್ಕೆ ಒಂದು ಬೆಲೆ ಸಿಗುವಂತಾಗಬೇಕು ಮತ್ತು ಮಹಿಳೆಯರ ಒಂದು ವ್ಯಕ್ತಿತ್ವಕ್ಕೆ, ಅವರ ದುಡಿಮೆಗೆ ಗೌರವ, ಮನ್ನಣೆ ಸಿಗಬೇಕು. ಆವಾಗ ಮಾತ್ರ ಈ ಆಚರಣೆಗೆ ಒಂದು ಅರ್ಥ ಬರುತ್ತದೆ ಹಾಗೂ ಪೂರ್ಣತೆ ಸಿಗುತ್ತದೆ ಅಂತ ನನ್ನ ಒಂದು ಅನಿಸಿಕೆ. ಈಗ ಹಿಂದಿನ ಕಾಲದಲ್ಲಿ ಹಾಗೆ ಇಲ್ಲ. ಎಲ್ಲ ಪಾಲಕರು ಹೆಣ್ಣು ಮಕ್ಕಳ ಶಿಕ್ಷಣಕ್ಕೂ ಬಹಳ ಆದ್ಯತೆ ನೀಡುತ್ತಿದ್ದಾರೆ. ಆದರೂ ಇನ್ನೂ ಕೆಲವು ಕುಟುಂಬಗಳಲ್ಲಿ ನಾವು ಯಾಕೆ ಹೆಚ್ಚು ಶಾಲೆ ಕಲಿಸಬೇಕು, ನಾವೇನು ನೌಕರಿ ಕಳಿಸೋದಿಲ್ಲ. ಆಮೇಲೆ ಕೆಲವೊಂದು ಮನೆಯಲ್ಲಿ ನಾವು ಹೆಣ್ಣು ಮಕ್ಕಳನ್ನ ಮದುವೆ ಮಾಡಿ ಕೊಟ್ಬಿಟ್ರೆ ನಮ್ಮ ಜವಾಬ್ದಾರಿ ಮುಗಿತು. ಇನ್ನೂ ಇಂಥ ಮನಸ್ಥಿತಿ ಅನೇಕ ಕುಟುಂಬಗಳಲ್ಲಿದೆ. ಅದು ಬದಲಾಗಬೇಕು. ಹಾಗೂ ಇದು ಶಿಕ್ಷಣ ಕೇವಲ ಹಣ ಕಳಿಸುವ ಹಾಗೂ ನೌಕರಿ ಮಾಡುವ ಒಂದು ಅಳತೆಗೋಲ ಆಗಬಾರ್ದು, ಮಾನದಂಡ ಆಗಬಾರ್ದು. ಯಾಕಂದ್ರೆ ಶಿಕ್ಷಣಕ್ಕೆ ಅಂತ ಒಂದು ಅಗಾಧವಾದ ಶಕ್ತಿ ಇದೆ. ನಾಲೆಜ್ ಈಸ್ ಪವರ್ ಅಂತ ಹೇಳ್ತಾರೆ. ಆಮೇಲೆ ಇಂಗ್ಲಿಷ್ನಲ್ಲಿ ಇನ್ನೂ ಒಂದು ಗಾದೆ ಇದೆ, ಬುಕ್ಸ್ ರೂಲ್ಸ್ ದ ವರ್ಲ್ಡ್ ಅಂತ. ಅಂದ್ರೆ ಜ್ಞಾನದಿಂದ ನಾವು ಜಗತ್ತನ್ನೇ ಆಳಬಹುದು ಅಂತ. ಅದಕ್ಕೆ ನಮ್ಮಲ್ಲಿ ಬೇಕಾದಂಥ ಉದಾಹರಣೆಗಳಿವೆ. ಈಗ ಸುದೀರ್ಘ ಅವಧಿಗೆ ಪ್ರಧಾನಮಂತ್ರಿಯಾದಂಥ ಇಂದಿರಾ ಗಾಂಧೀಜಿಯವರಾಗಿರ್ಬೋದು, ಹಾಗೂ ಮತ್ತು ಪ್ರತಿಭಾ ಸಿಂಗ್ ಪಾಟೀಲ್ ಅವರಾಗಿರ್ಬೋದು, ರಾಷ್ಟ್ರಪತಿಯಾಗಿದ್ದರು. ಮತ್ತು ಈಗ ರಾಷ್ಟ್ರಪತಿಯಾದಂಥ ದ್ರೌಪದಿ ಮುರ್ಮು ಅವರಾಗಿರ್ಬೋದು. ಇವರೆಲ್ಲ ಇನ್ನೂ ಅನೇಕ ಉದಾಹರಣೆ ಕೊಡ್ಬೋದು. ಒಂದು ದೊಡ್ಡ ಲಿಸ್ಟೇ ತಯಾರಾಗುತ್ತೆ ಉದಾಹರಣೆ ಹೇಳ್ತಾ ಹೋದ್ರೆ. ಆದರೆ ಇವರೆಲ್ಲ ಅಂತಹ ಒಂದು ಉನ್ನತವಾದ ಒಂದು ಉನ್ನತವಾದ ಹುದ್ದೆಯನ್ನು ಅಲಂಕರಿಸಿ ಆಡಳಿತವನ್ನು ಸಮರ್ಪಕವಾಗಿ ಮಾಡುವುದಲ್ಲದೆ ತೊಟ್ಟಿಲ ತೂರುವ ಕೈ ಜಗವನ್ನೇ ತೂಗಬಲ್ಲದು ಅಂತ ತೋರಿಸಿಕೊಟ್ಟವರು ಇವರು. ಹಾಗಾಗಿ ಶಿಕ್ಷಣಕ್ಕೆ ಬಹಳ ಮಹತ್ವ ಇದೆ. 16ನೇ ಶತಮಾನದಲ್ಲಿ ಸಂತ ಸರ್ವಜ್ಞ ಒಂದು ಕಡೆ ತಿರುಪತಿಯಲ್ಲಿ ಹೇಳ್ತಾನೆ, ವಿದ್ಯೆಯುಳ್ಳವರ ಮುಖವು ಮುದ್ದು ಬರಬರಬೇಕು, ವಿದ್ಯೆಯಿಲ್ಲದವರ ಬರಿ ಮುಖವು ಆಳುವರ ಹತ್ತಿನಂತದ್ದು ಸರ್ವಜ್ಞ. ಹಾಗಾಗಿ ಎಲ್ಲರೂ ನಾವು ಈ ಮಹಿಳಾ ದಿನಾಚರಣೆ ಬರೀ ಮಾರ್ಚ್ ತಿಂಗಳಲ್ಲಿ ಆಚರಣೆ ಮಾಡಿ ಬಿಡೋದಲ್ಲ, ಅದರ ಒಂದು ಮಹತ್ವವನ್ನು ಅರ್ಥ ಮಾಡಿಕೊಂಡು ಅದನ್ನು ನಮ್ಮ ಹೆಣ್ಣು ಮಕ್ಕಳಿಗೆ ನಾವು ಯಾವ ರೀತಿ ನಾವು ಶಿಕ್ಷಣ ಕೊಡಬೇಕು, ಅವರಿಗೆ ಯಾವ ರೀತಿ ನಾವು ಸೌಲಭ್ಯಗಳನ್ನು ಕಲಿಸ್ಕೊಡ್ಬೇಕು, ಯಾವ ರೀತಿ ನಾವು ಗಂಡು ಮಕ್ಕಳ ಸರಿಸಮಾನವಾಗಿ ನಮ್ಮ ಹೆಣ್ಣು ಮಕ್ಕಳನ್ನು ನಾವು ಬದಲಾವಣೆ ಮಾಡಿಕೊಡ್ಬೇಕು ಅಂದಾಗ ಮಾತ್ರ ಒಂದು ಹೆಣ್ಣು ಮಗು, ಯಾವ ಹೆಣ್ಣು ಮಗು ಶಿಕ್ಷಣದಿಂದ ವಂಚಿತರಾಗಬಾರ್ದು. ಮತ್ತು ಶಿಕ್ಷಣ ಇದ್ದಾಗ ಮಾತ್ರ ಹೆಣ್ಣು ಮಕ್ಕಳು ಸಮಾಜದ ಮುಖ್ಯವಾಗಿ ಬರಲು ಸಾಧ್ಯ ಹಾಗೂ ಸಂವಿಧಾನಾತ್ಮಕ ಹಕ್ಕುಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಹಾಗಾಗಿ ಶಿಕ್ಷಣ ಒಂದು ಪ್ರಬಲವಾದ ಅಸ್ತ್ರ. ಈಗ ಕಾಲ ಬದಲಾದಂತೆ ಮೊದಲು 4 ಗೋಡೆಗೆ ಮಾತ್ರ ಸೀಮಿತರಾಗಿದ್ದಳು ಹೆಣ್ಣು ಮಗಳು, ಆಕೆ ಕುಟುಂಬದ ಕಣ್ಣಾಗಿದ್ದಳು. ಆದರೆ ನಾಗರಿಕತೆ ಬದಲಾದಂತೆ ಅವಕಾಶಗಳು ಕಡಿಮೆ ಅಂತ ಒಂದು ಮಾತಿದೆ. ಆದರೆ ಅದು ನಿಜವಾಗಿ ಶುದ್ಧ ಸುಳ್ಳು. ನನ್ನ ಅನಿಸಿಕೆ
ಅವಕಾಶಗಳು ನಮ್ಮನ್ನು ಹುಡುಕಿಕೊಂಡು ಬರೋದಿಲ್ಲ, ಅವಕಾಶಗಳನ್ನು ನಾವು ಹುಡುಕಿಕೊಂಡು ಹೋಗ್ಬೇಕು. ಈಗ ಯಾಕಂದ್ರೆ ಹೆಣ್ಣು ಮಕ್ಕಳು ಹೊರಗೆ ಬರೆದಂತ ಕಾಲದಲ್ಲಿ ಸಾವಿತ್ರಿಬಾಯಿ ಫುಲೆ ಆಗಿರ್ಬೋದು, ಫಾತಿಮಾ ಶೇಖ್ ಆಗಿರ್ಬೋದು, ಅವರು ಹೆಣ್ಮಕ್ಳು ಹೊರಗೆ ಬರೆದಂತ ಕಾಲ ಅದು. ಈಗಾದ್ರೂ ನಾವೆಲ್ಲ ಹೊರಗೆ ಬರ್ತಾ ಇದ್ವಿ. ಅಂತ ಕಾಲದಲ್ಲಿ ಅವರು ಪ್ರಪ್ರಥಮ ದಲಿತ ಮಹಿಳಾ ಶಿಕ್ಷಕಿಯಾಗಿ, ಪ್ರಪ್ರಥಮ ಮುಸ್ಲಿಂ ಶಿಕ್ಷಕಿಯಾಗಿ ಹೊರಹೊಮ್ಮಿದ್ರು. ಮತ್ತು ಕಲ್ಪನಾ ಚಾವ್ಲಾ, ಸುನಿತಾ ವಿಲಿಯಂ ಅವರೆಲ್ಲ ನಮ್ಮ ಹೆಣ್ಣು ಮಕ್ಕಳ ಸ್ಥಾನವನ್ನು ಅಂತರಿಕ್ಷ ಮಟ್ಟಕ್ಕೆ ಹೋದ್ರು. ಇನ್ನು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಹೇಳೋದಾದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ, ಕೆಳದಿ ಚೆನ್ನಮ್ಮ, ಬೆಳವಡಿ ಮಲ್ಲಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀದೇವಿ, ಉಳ್ಳಾಲದ ರಾಣಿ ಅಪ್ಪಕ್ಕ, ಒನಕೆ ಓಬವ್ವ ಇವರೆಲ್ಲ ತಮ್ಮ ಧೈರ್ಯ ಸಾಹಸದಿಂದ ಇತಿಹಾಸದ ಪುಟದಲ್ಲಿ ಸುವರ್ಣ ಅಕ್ಷರಗಳಿಂದ ತಮ್ಮ ಹೆಸರನ್ನು ಬರೆಸಿಕೊಂಡಿದ್ದಾರೆ. ನಾವು ಅಂಥವರ ಜೀವನ ಚರಿತ್ರೆಯನ್ನು ಓದಬೇಕು. ನಾವು ಅವನು ಓದಿದ್ರೆ ಮಾತ್ರ ನಮ್ಗೆ ಎಲ್ಲೋ ಒಂದು ಮೂಲೆಯಲ್ಲಿ ಯಾವುದಾದ್ರೂ ಒಂದು ಪ್ರೇರಣೆ ಖಂಡಿತ ಸಿಗುತ್ತದೆ. ಆಮೇಲೆ ಮತ್ತೊಂದು ವಿಷಯ, ನಾವೇನ ಸಮುದ್ರದ ತಟದಲ್ಲೊಂದು ಮನೆಯ ಮಾಡಿ ನೊರೆ ತೊರೆಗಳಿಗಂತಿದೊಡೆಂತೆಯ, ಸಂತೆಯ ಒಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಂತೆಯ, ಚನ್ನಮಲ್ಲಿಕಾರ್ಜುನ ಹೇಳಯ್ಯ, ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದನೆಗಳು ಬರುವುದು ಸಹಜ. ಆಗ ಮನದಲ್ಲಿ ಕೋಪವ ತಾಳದೆ ನಾವು ಸಮಾಧಾನಿಯಾಗಿರಬೇಕು ಅನ್ನುವಂತಹ ಮಾತು. ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಅನ್ನುವಂತಹ ಮಾತು. ಅದೇ ರೀತಿ ನಾವು ಲೋಕದೊಳಗೆ ಬಂದ ಮೇಲೆ ನಾವು ಯಾರನ್ನು ತೃಪ್ತಿ ಪಡಿಸಕ್ ಆಗಂಗಿಲ್ಲ, ಇದು ಮಾತ್ರ ಸತ್ಯ. ಯಾಕಂದ್ರೆ ನಮ್ಮ ಆತ್ಮಕ್ಕೆ ನಾವು ತೃಪ್ತಿ ಪಡಿಸ್ಕೊಂಡ್ರೆ ಸಾಕು, ನಾವು ಯಾರಿಗೂ ಹೆದರ್ಬೇಕಾಗಿಲ್ಲ. ನಾವು ಇಲ್ಲಿ ಸಮಾಜಕ್ಕೆ ಬರ್ಬೇಕಾದ ತಂದೆ ತಾಯಿ ಶಿಕ್ಷಕರ ಮಾತನ್ನ ಕೇಳಿದಂಥವ್ರು ಯಾರು ಇವತ್ತಿನ ದಿವಸ ಎಡಲಿಲ್ಲ, ತಪ್ಪು ಮಾಡಿಲ್ಲ. ಹಂಗಾಗಿ ಅದಕ್ಕಿಂತ ಹೆಚ್ಚಿದ್ದು ಅಂತಂದಾಗ ಅದು ನಮ್ಮ ಆತ್ಮಸಾಕ್ಷಿ. ನಾವು ಸುಳ್ಳು ಹೇಳಕತ್ರ ಏನೋ ಒಂದು ಕಳ್ತನ ಮಾಡಿದ್ರೆ ನಮ್ಮ ಆತ್ಮನ ಹೇಳ್ತಿರ್ತೈತಿ ನೀನ್ ಮಾಡಾಕತ್ತಿದ್ದು ತಪ್ಪು ಅಂತ. ಆದ್ರೆ ನಾವು ಸರಿಯಾದ ದಾರಿಯಲ್ಲಿ ಇದ್ದೇವೆ, ನಮ್ಮ ಆತ್ಮ ಅಲ್ಲಿ ಹುಮ್ಮಸ್ಸಿನಿಂದ ಹೊರಗುತ್ತ, ಹುಮ್ಮಸ್ಸಿನಿಂದ ಅಲ್ಲಿ ಹೇಳುತ್ತೆ. ಹಾಗಾಗಿ ಈ ಮೂರು ಜನರ ಮಾತನ್ನ ಕೇಳಿ ಅದರ ಜೊತೆಗೆ ಗುರು ಹಿರಿಯರ ಮಾತನ್ನು ಕೇಳಿದ್ರೆ ಸಾಕು, ಸಮಾಜದಲ್ಲಿ ನಾವು ಒಂದು ಒಳ್ಳೆಯ ಸ್ಥಾನದಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಬದುಕಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತ ಮಾತು. ನೋಡ್ರಿ, ಅಪಮಾನವ ಅವಾಗ ಹೇಳ ಬೆಟ್ಟದೊಳಗ ಮನೆ ಮಾಡಿದ್ರಿ ಅಂತಂದಾಗ ಮೃಗ ಬರೋವಲ್ಲ, ನಾವು ಇರೋದ ಕಾಂಡಾಗ ಅಂತಂದಾಗ. ಈ ವೇಳೆ ಉಪನ್ಯಾಸಕಿ ಶ್ರೀದೇವಿ ಮುಕ್ತಿಹಾಳ, ಶಿಕ್ಷಕಿಯರು ಆದ ಗಂಗಮ್ಮ ಸೂಬಗಿನ, ಸುನೀತಾ ಪಂತಂಗರಾಯ, ಸಂಘದ ಪದಾಧಿಕಾರಿಗಳು ಆದ ಸುಮಂಗಲ ತೊಂಡಿಹಾಳ, ಭೀಮವ್ವ ಗೋಡೆಕರ್, ಶಾಂತಾ ಬಸನಗೌಡ ತೊಂಡಿಹಾಳ, ರಾಜೇಶ್ವರಿ ಪಾಟೀಲ್, ಚೆನ್ನಮ್ಮ ಪಾಟೀಲ್, ಲತಾ ಕಲ್ಯಾಣಿ, ಜ್ಯೋತಿ ಪಲ್ಲೇದ್, ಪ್ರೇಮಾ ಹುಬ್ಬಳ್ಳಿ, ಹೇಮಾ ದೊಡ್ಡಬಸಪ್ಪ ಹಕಾರಿ, ದೇವಕ್ಕ ಗೋಣಿ ಹಾಗೂ ಮಹಿಳೆಯರು ಉಪಸ್ಥಿತರಿದ್ದರು. ದೊಡ್ಡಬಸಪ್ಪ ಹಕಾರಿ, ಕೊಪ್ಪಳ, TV20. ಕನ್ನಡಿಗರ ಮೆಚ್ಚಿನ ನಿಮ್ಮ TV24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ TV24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.